ಕಲ್ಯಾಣಿ ನಾವಿನ್ ಹೋಗ್ ಬರೋಣ. ಸರಿಪ್ಪ, ಹೋಗ್ ಬರ್ತೀವಿ ಕಣತೆ ಮನೆ ಕಡೆ ಜೋಪಾನ. ಏನ್ರಿ ಹೋಗ್ ಬರ್ರಿ, ಒಳ್ಳೇದಾಗ್ಲಿ. ಸರ್ನೆಲ್ಲ ಅದೇನೇನು ಎತ್ತ ತಿಳ್ಕೊಂಬರ್ರಿ. ರತ್ನ ಆಗ್ಲಿಲ್ದೇನೆ ಇನ್ನ? ಆಯ್ತಾಯ್ತು, ಬಂದು ತಡೀರಿ. ಏನು ತಗೋಬೇಡ ಬಾ, ಇನ್ನ ಮೊದಲನೇ ಕಿತ್ತ ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಹೋದಾಗ ಯಾವಾಗ ತಗೊಂಡೋದ್ರೆ ಆಗ್ತತಿ. ಇವಾಗ ಏನ್ ತಗೊಂಡಿದ್ದೆ ಅಷ್ಟೇ ಸಾಕು. ಏನೋ ತಗೊಂಡಿಲ್ಲ ಇರ್ರಿ. ಅಲ್ಲ ಕಣತೆ, ಇನ್ನ ಮೊದಲನೇ ಸರಿ ಹೋಗ್ತಾ ಇದೀವಿ. ಅಲ್ಲ ಮನೆಗೆ ಏನನ್ನ ಬೇಕಾಗಿದ್ದು ಹಣ್ಣು ಹಂಪ್ಲು ತಗೊಂಡ್ ಹೋಗನಿ. ಸುಮ್ನೆ ಎಲ್ಲ ಏನಕ್ಕೆ ಅಂಬುಲೆಲ್ಲ ತಗೊಂಡ್ ಹೋಗಂತದ್ದೇನಿಲ್ವಲ್ಲ. ಅವೆಲ್ಲ ಏನ್ ತಗೊಂಡ್ ಹೋಗಂಗಿಲ್ಲ, ಹೋಗ್ರಿ. ಅವ್ರು ತಗೊಂಬರೋದು, ನಾವೇನ್ ತಗೊಂಡ್ ಹೋಗಂಗಿಲ್ಲ. ಸರಿ ಕಣಮ್ಮ, ನಾವಿನ್ ಬರ್ತೀವಿ. ಮನೆ ಕಡೆ ಜೋಪಾನ. ಕಲ್ಯಾಣಿ ಹುಷಾರು ಕಣೆ. ಸರಿ ಅಮ್ಮ. ಅಳಿಯಂದ್ರೆ ಹಂಗಾರು ಹೋದ್ರೆ ಇವತ್ತು ನಾಳೆಗೆ ಬರ್ತೀರಾ, ನಾಳೆ ಬರ್ತೀರಾ? ಅಲ್ಲಿ ಏನ್ ಕಿರಣ ಕಣಮ್ಮ, ಹೋಗಿ ಅದೇನು ಮಾತುಕತೆ ಎಲ್ಲ ಮಾತಾಡ್ಕೊಂಡು ಯಾವಾಗ ಬರ್ತಾರೆ ಏನು ತಿಳ್ಕೊಂಬಿಟ್ಟು ನಾನು ಅಷ್ಟು ಮನೆ ಮಠ ಎಲ್ಲ ನೋಡ್ಬೇಕಲ್ಲ. ಇದ್ದು ಇವತ್ತು ರಾತ್ರಿಗೆ ಇದ್ದು ಬೆಳಗ್ಗೆ ಬಂದ್ಬಿಡ್ತೀವಿ. ಏನಂದ್ರೆ ಇವತ್ತು ಬೆಳಗ್ಗೆ ಹೋಗಿದ್ರೆ ರಾತ್ರಿಗೆ ಬಂದ್ಬಿಡ್ತಿದ್ವಿ. ಸಾಯಂಕಾಲದ ಕಡೆಯಿಂದ ಹೊರಟಿದೀವಲ್ಲ, ಇನ್ನೇನು ನಾವು ಅಲ್ಲಿಂದ ಬರೋದೇ ಹೊತ್ತಾಗೋಯ್ತು. ಇನ್ನೇನು ಇವತ್ತು ರಾತ್ರಿ ಅಲ್ಲ ಉಳ್ಕೊಂಡಿದ್ದು ಬೆಳಗ್ಗೆ ಬರ್ತೀವಿ ತಕ. ಹೋಗುವ, ಹಂಗೆ ಮಾಡು. ಬೆಳಗ್ಗೆ ಕಲ್ತಿರ ನಾಳೆ ಸಾಯಂಕಾಲಕ್ಕೆ ಬಾ. ಇನ್ನೇನು ಇವಾಗ ಹೋಗಿ ನಿನ್ ರಾತ್ರಿ ಆಗ್ತತೆ, ನಿನ್ ಎಲ್ಲಿ ಮಾತಾಡ್ತಾರ ಅವರು. ಇನ್ನು ಹೊತ್ತೇಲಿಕ್ಕೆನೆ ಮಾತಾಡೋದು. ಮಾತಾಡ್ಕೊಂಡಿದ್ದೆ ಬರೋಮ್ಮ ಸಾಯಂಕಾಲಕ್ಕೆ. ಆಯ್ತಳಮ್ಮ, ನಡೀರಿ. ಜಾಪನ ಕಣೆ ರತ್ನ. ಆಯ್ತಳಮ್ಮ. ಹೆಂಗೆ ಕಲ್ಯಾಣಿ, ಹುಡುಗ ಬಂದಿದ್ನಂತಲ್ಲ ಸಂದಕವನೇನೆ, ನೋಡ್ದೇನೆ? ಅಜ್ಜಿ ಚೆನ್ನಾಗಿದ್ದಾರೆ. ಹಂಗಾರೆ ನಿಮ್ಮ ಅತ್ತೆ ಮಗನ ಒಪ್ಕೊಂಡಿದ್ದೀಗೇನೆ ಅಮ್ಮಯ್ಯ? ಎಲ್ರು ಒಪ್ಕೊಂಡಿದ್ದಾರೆ ಅಜ್ಜಿ, ನಂದೇನೇನಿದೆ, ನನಗೂ ಒಪ್ಕೇನೆ. ಹೋಗ್ಲಿ ಬಿಡು, ಹೆಂಗಾತ ಒಳ್ಳೆ ಮನೆಗೆ ಸಿಗ್ತಾ ಇದೀಯಾ? ಸಂದಕ್ಕಿರು. ನಾನೆಲ್ಲ ನಿಮ್ಮ ಅಮ್ಮವ್ರ ಊರ್ ಕಡೆಗೆ ನೋಡೋಣ ಅನ್ಕೊಂಡಿದ್ದೆ. ನಮ್ಮೂರಾಗೇನೆ. ಏನು ಮಾಡ್ತೀಯ? ಇರ್ಲಿ ಬಿಡು, ಇಲ್ಲೂ ಸಂದಕ್ಕೆ ಇರ್ತೀಯಾ? ಹೆಂಗ ಮದುವೆ ಮಾಡ್ಕೆ. ಕಲ್ಯಾಣಿ ಬಾಸ್ಮ, ಬಾರೆ ಬಾರೆ ಅಮ್ಮಯ್ಯ. ಊಟ ಮಾಡಿದೆ. ಏನಜ್ಜಿ ಇವತ್ತು ಊಟ ಮಾಡ್ದ ಅಂತ ಕೇಳ್ತಾ ಇದೀಯಾ? ಇನ್ನೇನು 7 ದಿವಸ ಬತ್ತಿ ನಮ್ಮ ಅಂತಕ್ಕೆ. ಏನೋ ಇವಳು ಅವಳಿ ಅಂತೇಳಿ ಬತ್ತಿ. ಇವಳು ಮದುವೆ ಮಾಡ್ಕೊಂಡು ಹೋದ್ಬೇಕು, ಇನ್ನೇನು ಬತ್ತಿ ಅಮ್ಮ ನಮ್ಮ ಅಂತಕ್ಕೆ? ಇನ್ನೇನು ಅಮ್ಮಮ್ಮ ಅಂದ್ರೆ ಇನ್ನೊಂದು ತಿಂಗಳು ಬತ್ತಿ ಅಷ್ಟೇ. ಅಯ್ಯೋ ಬಿಡಜ್ಜಿ, ನಾನೇನಕ್ಕೆ ಬರ್ಲಿ? ಸದ್ಯ ನಮ್ಮನೇಲೂ ಮದುವೆ ಮಾಡಕ್ಕೆ ಕಾಯ್ಕೊಂಡು ಕುಂತವ್ರಿ. ಹಂಗೇನು? ಕಣಜ್ಜಿ, 2 ತಿಂಗಳೈತೆ ಮದುವೆ ಗುರುತೆಲ್ಲ ಹಾಕ್ಸ್ಕೊಂಬಂದವ್ರು. ಅವಾಗ್ಲೇ ಮದ್ವೆಗೆ ಬರ್ರಿ. ಯಾವ ಊರೇ ಗಂಡು? ಬೇರೆ ಯಾರು ಅಲ್ಲ ಕಣಜ್ಜಿ, ನಮ್ಮ ಅತ್ತೆ ಮಗನೇ. ನಿನ್ಗೂ ಅತ್ತೆ ಮಗನಿಗೆ ಕೊಡ್ತಾವ್ರೇನು? ಆಯ್ತಾಯ್ತು, ಒಳ್ಳೇದು. ಕಲ್ಯಾಣಿ, ನಿಮ್ಮ ಅಪ್ಪ ಅಮ್ಮ ಹೋಗ್ರಲ್ಲ, ಎಲ್ಗೋದ್ರೆ? ಅದೇ ಸುಮಾ, ಅತ್ತೆ ಮಗನ ಊರಿಗೆ ಹೋಗಿದ್ದಾರೆ. ನಿಜಾನೇನೆ? ಸುಮಾ, ನಾನು ಯಾಕೆ ಸುಳ್ಳೆ ಅಲ್ಲಿ. ಸರಿ ನಡಿ, ಬೆಳಗ್ಗೆ ಏನು ಫೋನಲ್ಲಿ ಮಾತಾಡಿದ್ದು ನನಗೆ ಗೊತ್ತಾಗಬೇಕು. ಸರಿ ಬಾ. ಯಾಕೆ ಅವನು ಇಷ್ಟು ಡಲ್ ಆಗಿದ್ದಾನಲ್ಲ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಗೆ ಮಾತಾಡ್ತಾ ಇರೋದು. ಯಾಕೋ ಅಣ್ಣ, ಒಳ್ಳೆ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಳ್ತಾ ಕೂತ್ಕೋತಾರಲ್ಲ, ಸಪ್ಪು ಗಾಂಗ್ ಕೂತಿದ್ಯಲ್ಲ, ಏನಾಯ್ತು? ನಾನು ಹಂಗ್ ಕಾಣಿಸ್ತಾ ಇದ್ದೀನಿ ನಿನ್ ಕಣ್ಣಿಗೆ? ಯಾಕೇನು ಕೆಲಸ ಇರಬೇಕು, ಆರಾಮಾಗಿ ಕೂತಿದ್ಯಾ? ಇವತ್ತೆಲ್ಲೂ ಹೋಗ್ಬಾರ್ದು ಅಂತ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಮನೇಲೇ ಇರ್ಬೇಕಂತೆ. ಆಗ್ಲೇ ಹೇಳ್ಬಿಟ್ರಾ? ಹೌದು ಕಣೆ ಪೂಜಾ, ತುಂಬಾ ತಲೆನೋಯ್ತಿದ್ದೆ ನನ್ಗೆ. ಯಾಕೋ? ಏನು ನಿನಗ್ ತಲೆನೋಯ್ತಾ ಇದ್ಯಾ? ಏನಕ್ಕೂ ತಲೆನೋವು ಬಂತು? ಗೊತ್ತಿಲ್ಲ ಕಣೆ, ಯಾಕೋ ಸ್ವಲ್ಪ ಟೆನ್ಷನ್. ಯಾಕೋಣ, ಮದ್ವೆ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಟೆನ್ಷನಾ? ಗೊತ್ತಿಲ್ಲ ಕಣೆ ಪೂಜಾ, ಯಾಕೋ ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ. ಮದ್ವೆ ಟೆನ್ಷನ್ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಯಾವಾಗಿದ್ರು ಮದ್ವೆ ಮಾಡೇ ಮಾಡ್ತಾರಲ್ವಾ. ಸಾರಿ ಕಣೋಣ, ನಾನು ಕೂಡ ನೀನು ತುಂಬಾ ಫೋರ್ಸ್ ಮಾಡ್ಬಿಟ್ಟೆ. ಇದ್ರಲ್ಲಿ ನಿಂದೇನ್ ತಪ್ಪಿಲ್ಲ ಬಿಡು ಪೂಜಾ. ಮತ್ತೆ ಹೇಳು, ಏನಾಯ್ತು? ಏನ್ ಟೆನ್ಷನ್ ನಿನ್ಗೆ? ಏನಾದ್ರು ಪ್ರಾಬ್ಲಮ್ ಏನಾ? ಏನು ಟೆನ್ಷನ್ ಇಲ್ಲ. ಒಂದ್ ಹೆಲ್ಪ್ ಮಾಡ್ತೀಯ ನೀನ್ ನನ್ಗೆ? ಏನು, ನಾನ್ ಹೆಲ್ಪ್ ಮಾಡ್ಬೇಕಾ? ಹೇಳು ಅಣ್ಣ, ಏನ್ ಹೆಲ್ಪ್ ಮಾಡ್ಬೇಕು? ಏನಿಲ್ಲ ಕಣೆ, ಅಮ್ಮ ಸದ್ಯಕ್ಕೆಲ್ಲೂ ಹೋಗ್ಬೇಡ, ಇವತ್ತು ಮನೇಲೇ ಇರು ಅಂತ ಹೇಳಿದ್ದಾರೆ. ಸ್ವಲ್ಪ ನಾನು ಹೊರಗಡೆ ಹೋಗಿ ಬರ್ಬೇಕಾಗಿತ್ತು. ಹೊರಗಡೆನಾ? ಯಾಕೆ? ಅದು ಪೂಜಾ, ನಿನ್ನ ಹತ್ರ ನಾನೇನು ಸುಳ್ಳು ಹೇಳೋದು. ನೆನ್ನೆ ಒಬ್ಬರು ನನಗೆ ಕಾಲ್ ಮಾಡಿದ್ರಲ್ವಾ, ಅಮೌಂಟ್ ಬೇಕು ಅಂತ. ಸೊ ನಾನು ನೆನ್ನೆ ಕೊಡೋದು ಮರ್ತ್ಬಿಟ್ಟೆ. ಸೊ ಎಮರ್ಜೆನ್ಸಿ ಇದೆ ಅಂತೆ, ಕೊಟ್ಟು ಬರ್ತೀನಿ. ಸ್ವಲ್ಪ ಮನೇಲಿ ಏನಾದರೂ ಕೇಳಿದ್ರೆ ಮೇಂಟೈನ್ ಮಾಡ್ತೀಯಾ? ಏನೋ ಅಮ್ಮಂಗೆ ನಾನು ಸುಳ್ಳು ಹೇಳದ? ನನ್ನ ಕೈಲಾಗಲ್ಲಪ್ಪ ಅಷ್ಟೇ. ಆಮೇಲೆ ಪ್ಲೀಸ್ ಕಣೆ ಪೂಜಾ, ಇಲ್ಲ ಅಂತ ಹೇಳ್ಬೇಡ ಪ್ಲೀಸ್, ಒಂದೇ ಒಂದು ಹೆಲ್ಪ್ ಮಾಡು. ಅಲ್ಲೂ ಕೂಡ ಅಷ್ಟಕ್ಕೇನೆ ನೀನು ಇಷ್ಟೊಂದು ಟೆನ್ಷನ್ ತಗೊಂಡು ಕುತ್ಕೊಳ್ಳೋದಾ? ಇವತ್ತಾಗಲ್ಲ, ನಾಳೆ ಯಾವಾಗಾದ್ರೂ ಕೊಡ್ತೀನಿ ಅಂತ ಹೇಳು. ಬೇರೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂತಾರೆ, ನಿನ್ನ ಹತ್ರನೇ ಇಸ್ಕೊಬೇಕಾ? ಆಗಲ್ಲ ಕಣೆ ಪೂಜಾ, ನಾನು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಈಗ ಸಡನ್ ಆಗಿ ಅವರು ಬೇರೆ ಯಾರ ಹತ್ರ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ ಹೇಳು? ಅಯ್ಯೋ ಬಿಡೋಣ, ಇದೆಲ್ಲ ಏನು ದೊಡ್ಡ ಮ್ಯಾಟ್ರೇ ಅಲ್ಲ. ನಾನಂತೂ ಅಮ್ಮಂಗೆ ಏನು ಹೇಳಕ್ಕಾಗಲ್ಲಪ್ಪ. ಪ್ಲೀಸ್ ಕಣೆ, ಇವತ್ತು ಒಂದು ದಿವಸ ಹೆಲ್ಪ್ ಮಾಡು. ನೆನ್ನೆ ಎಲ್ಲ ಮನೆಗೆ ಇಲ್ಲದೆ ಇರೋದಕ್ಕೆ ಅಮ್ಮ ತುಂಬಾ ರೇಗಾಡ್ತಿದ್ರು. ರಾತ್ರಿ ನಿನ್ಗೆ ಗೊತ್ತಲ್ಲ ಎಷ್ಟು ಬೈತಾ ಇದ್ರು ಅಂತ. ಈಗ್ಲೇ ಹಿಂಗೆ, ಇನ್ನ ಹೆಂಡತಿ ಬಂದ್ಮೇಲೆ ಇನ್ ಹೇಗೋ ಏನೋ, ದೇವರೇ ಕಾಪಾಡ್ಬೇಕು ನೀನ. ಅಷ್ಟೊಂದೆಲ್ಲ ಸೀನ್ ಇಲ್ಲ ಕಣೆ. ಅಷ್ಟೊಂದೆಲ್ಲ ಸೀನ್ ಇಲ್ವಂತೆ ನಿನ್ ತಲೆ. ಅಮ್ಮನ್ನ ಯಾಮರ್ಸ್ಬಿಟ್ಟು ಹೋಗೋದಕ್ಕೆ ನೀನ್ ಇಷ್ಟೊಂದು ತಲೆ ಬಿಸಿ ಮಾಡ್ಕೊಂಡು ಕುತ್ಕೊಂಡಿದ್ಯಾ? ಇನ್ ಹೆಂಡತಿ ಬಂದ್ಮೇಲೆ ದೇವ್ರೇ ಗತಿ. ಈಗ ಮಾತೆಲ್ಲ ಬೇಡ, ನನಗೆ ಹೆಲ್ಪ್ ಮಾಡ್ತೀಯೋ ಇಲ್ವೋ? ಸರಿ ಬಿಡು, ಇಷ್ಟೊಂದು ಕೇಳ್ಕೊಂತ ಇದೀಯ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಏನಂತ ಹೇಳ್ಬೇಕು?
ನಿನ್ನ ಮನ್ಸಿಗೆ ಏನು ಬರುತ್ತೋ ಅದನ್ನ ಹೇಳು ಪೂಜಾ. ಜಸ್ಟ್ ಒಂದು ಹಾಫ್ ಅನ್ ಅವರ್ 1 ಅವರ್ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ಅಲ್ಲ ಕಣೋಣ, ಇಷ್ಟೊಂದೆಲ್ಲ ಯಾಕೆ ರಿಸ್ಕ್ ತಗೊಂತ ಇದೆಯಾ? ಅಮೌಂಟ್ ಬೇಕಾಗಿರೋದು ಅವ್ರಿಗೆ ತಾನೆ, ಅವರು ಇಲ್ಲಿಗೆ ಬಂದು ಈಸ್ಕೊಂಡು ಹೋಗ್ಲಿ ಬಿಡು. ಅಮ್ಮ ಏನು ಬೇಡ ಅಂತ ಹೇಳಲ್ವಲ್ಲ. ಪೂಜಾ, ಹೇಳೋದನ್ನ ಅರ್ಥ ಮಾಡ್ಕೊ. ಇದು ನನ್ನ ಪರ್ಸನಲ್ ಮ್ಯಾಟ್ರು. ಸುಮ್ಮನೆ ನನಗೆ ತಲೆ ತಿನ್ಬೇಡ. ಆಮೇಲೆ ಸುಮ್ಮನೆ ಅಮ್ಮನ ಹತ್ರ ಕಿರಿಕಿರಿ. ಅವ್ರು ಯಾಕೆ ಬಂದಿದ್ರು, ಯಾರವರು, ಏನು ಕೊಡ್ತಾ ಇದೆಯಾ, ಯಾವಾಗ ಇಸ್ಕೊಂಡಿದೆ, ಇದೆಲ್ಲ ಕಿರಿಕಿರಿ ಮಾಡ್ತಾರೆ. ಆದ್ರೆ ಅಣ್ಣ ಹೇಳ್ತಾ ಇದ್ದೀನಿ ನೋಡು, ನಾನು ಹಾಫ್ ಅನ್ ಅವರ್ ಅಷ್ಟೇ ನಿನಗೆ ಟೈಮ್ ಕೊಡೋದು, 1 ಅವರ್ ಎಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಲೇಟ್ ಆದ್ರೆ ಏನ್ ಮಾಡ್ಲಿ? ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರೋದು ಬೇಡವಾ ನಾನು? ಅದೆಲ್ಲ ನನಗೆ ಗೊತ್ತಿಲ್ಲ ಕಣೋಣ. ಸುಮ್ಮನೆ ಅಮೌಂಟ್ ಕೊಟ್ಬಿಟ್ಟು ಪಟ್ಟ ಅಂತ ಬರ್ತಾ ಇರ್ಬೇಕಷ್ಟೇ ನೀನು. ಸರಿ ಹೋಗು. ಥ್ಯಾಂಕ್ಸ್ ಕಣ ಪೂಜಾ. ಏನಾದರೂ ಹೇಳಿ ಮೇಂಟೈನ್ ಮಾಡು, ಓಕೆನಾ? ಸರಿ, ಸಾಯಂಕಾಲ ಬೇರೆ ಆಗ್ತಿದೆ. ಇವತ್ತು ನಿಮ್ಮ ಅತ್ತೆ ಮಾವ ಬೇರೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಬೇಗ ಬಂದ್ಬಿಡು, ಸರಿನಾ? ಸರಿ. ಇಷ್ಟೊತ್ತು ಬೇಕಾ ಬರೋದಕ್ಕೆ? ಇವತ್ತು ಬರಲಿ, ಅದು ಹೇಗೆ ಮನೆಗೆ ಹೋಗ್ತಾನೋ ನಾನು ನೋಡೇ ಬಿಡ್ತೀನಿ. ಇವತ್ತೇನಾದರೂ ಆಗಲಿ, ಸೂರ್ಯ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಪಬಾರ್ದು. ಆ ರೀತಿ ನಾನು ಮಾಡಲೇಬೇಕು. ನಾನು ಈ ಡ್ರೆಸ್ಸಲ್ಲಿ ಇದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸ್ಯಾರಿ ಹಾಕ್ಕೊಳ್ಳೋದೇ ಒಳ್ಳೆಯದು. ಅವನು ಬರೋಷ್ಟರಲ್ಲಿ ರೆಡಿ ಆಗೋಣ. ಇವತ್ತೇನಾದರೂ ಆಗಲಿ, ಹೇಗಾದರೂ ಮಾಡಿ ಇವಳು ಮನಸ್ಸನ್ನು ಬದಲಾಯಿಸಬೇಕು. ಇಲ್ಲಾಂದರೆ ಸುಮ್ಮನೆ ಇವಳಿಂದ ನನಗೆ ನಿಜವಾಗ್ಲೂ ತೊಂದರೆ ಆದರೂ ಆಗ್ಬೋದು. ನವೀನ್ ಹೇಳ್ದಾಗೆ ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ. ಹೇಗೋ ಇವಳು ಪಾಡಿಗೆ ಇವಳು ಹುಡ್ಗಂಡಿನ ಜೊತೆ ಚೆನ್ನಾಗಿದ್ರೆ ನನಗೂ ಸಂತೋಷನೇ ಅಲ್ವಾ? ಸೂರ್ಯ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಂದಿನಿ, ಬಾ ಸೂರ್ಯ ಒಳಗೆ. ಯಾಕೆ ಸೂರ್ಯ ಅಲ್ಲೇ ನಿಂತ್ಕೊಂಡಿದ್ಯಾ? ಕುತ್ಕೋ. ನಂದಿನಿ, ನನಗೆ ತುಂಬ ಹೊತ್ತಿಲ್ಲ, ನಿಂತ್ಕೊಂಡು ಮಾತಾಡೋಕ್ಕೆ ಟೈಮ್ ಇಲ್ಲ. ಸೊ 1-2 ನಿಮಿಷ ಅಷ್ಟೇ, ಬೇಗ ಹೋಗ್ಬೇಕು ನಾನು. ಸೂರ್ಯ, ನನ್ನ ಜೊತೆ ಮಾತಾಡೋದಕ್ಕೆ ನಿನಗೆ ಟೈಮ್ ಇಲ್ವಾ? ಅದು ನಿನಗೆ ಗೊತ್ತಲ್ವಾ, ಇಷ್ಟು ದಿನ ಇದ್ದಿದ್ದೇ ಬೇರೆ, ಇನ್ನು ಮುಂದೆ ಇರೋದೇ ಬೇರೆ ಅಂತ. ಅದೇನಾದರೂ ಆಗಿರಲಿ, ಕುತ್ಕೊಂಡು ಮಾತಾಡೋಣ ಬಾ. ಪರವಾಗಿಲ್ಲ ನಂದಿನಿ, ನಿಂತ್ಕೊಂಡೇ ಮಾತಾಡ್ತೀನಿ. ಏನ್ ಸೂರ್ಯ ನೀನು ಚಿಕ್ಕ ಮಕ್ಳ ಥರ ಹಠ ಮಾಡೋದನ್ನ ಯಾವಾಗಿಂದ ಕಲ್ತ್ಕೊಂಡೆ? ತಮಾಷೆ ಮಾಡಬೇಡ ನಂದಿನಿ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸೂರ್ಯ, ಇವತ್ತು ಏನೇ ಆದರೂ ಕೂಡ ನೀನು ಕೋಪ ಮಾಡ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಯಾಕೆಂದರೆ ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಸೊ ನೀನೇನು ಮಾತಾಡೋ ಹಾಗಿಲ್ಲ, ಕೂತ್ಕೋವಾ ಇಲ್ಲಿ. ಪ್ಲೀಸ್ ಅರ್ಥ ಮಾಡ್ಕೊ ನಂದಿನಿ, ನನಗಿವಾಗ ನಿನ್ನ ಜೊತೆ ಖುಷಿಯಾಗಿ ಮಾತಾಡೋಂಥ ಮೂಡಿಲ್ಲ. ಹಾಗಿದ್ರೆ ಇನ್ಯಾವಾಗ ನನ್ನ ಜೊತೆ ಖುಷಿಯಾಗಿ ಮಾತಾಡ್ತೀಯ ಸೂರ್ಯ? ತಪ್ಪು ತಿಳ್ಕೊಬೇಡ ನಂದಿನಿ, ನಾನು ಏನೇ ಮಾತಾಡಿದ್ರು ನಿನ್ನ ಜೊತೆ ಫೋನ್ ಕಾಲಲ್ಲೇ ಹೇಳ್ಬೋದಾಗಿತ್ತು. ಬಟ್ ನೀನು ತುಂಬ ಬೇಜಾರು ಮಾಡ್ಕೊತೀಯ ಅಂತ ಡೈರೆಕ್ಟಾಗೆ ಹೇಳ್ಬಿಡೋಣ ಅಂತ ಬಂದೆ. ಏನು ಅಮೌಂಟ್ ವಿಷಯನಾ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಡಲ್ಲ ಅಂತ ನನಗೆ ಗೊತ್ತು. ನಾನು ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ದೀನಿ ಅಂತ ನಿನಗೆ ಗೊತ್ತು ಅಲ್ವಾ? ಮತ್ತೆ ಯಾಕೆ ಹೇಳೋಕೆ ಬಂದಿದ್ಯಾ? ನಂದಿನಿ, ಮನೇಲಿ ತುಂಬ ಸೀರಿಯಸ್ ಆಗಿದೆ. ಇನ್ನು ಮುಂದೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ದಯವಿಟ್ಟು ನನಗೆ ಫೋನ್ ಕಾಲೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಅಯ್ಯೋ ದೇವ್ರೆ, ಇದು ನಾನು ನಂಬೇಕಾ ಸೂರ್ಯ? ನೀನು ನಂಬಿದ್ರೆ ನಂಬು, ಬಿಟ್ಟರೆ ಬಿಡು ನಂದಿನಿ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಸರಿ ಸೂರ್ಯ, ನೀನು ಹೇಳಿದ್ದಕ್ಕೆ ನಾನು ಒಪ್ಕೊತೀನಿ. ಸರಿ, ನನ್ನ ಮುಖ ನೋಡ್ಕೊಂಡು ಮಾತಾಡು. ಪರವಾಗಿಲ್ಲ, ಏನು ಹೇಳಬೇಕು ಅಂತ ಇದೆಯಾ ಅದನ್ನು ಹೇಳು. ಸೂರ್ಯ, ಒಂದ್ಸರಿ ನನ್ನ ಮುಖ ನೋಡು ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ನಂದಿನಿ, ಯಾಕೋ ನನ್ನ ಮನಸ್ಸೆಲ್ಲ ತಳಮಳ ಅಂತ ಇದೆ. ಏನು ಹೇಳಬೇಕು ಅಂತಿದ್ಯಾ ಹೇಳು, ನನಗೆ ಟೈಮ್ ಇಲ್ಲ, ಬೇಗ ಹೊರಡಬೇಕು. ಅಲ್ಲ, ಇನ್ನು ಮುಂದೆ ನಿನ್ನ ಪಾಡಿಗೆ ನೀನು ಇರು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಲ್ವಾ? ಹಾಗಂತ ಹೇಗೆ ಅನ್ಕೊಂಡೆ ಸೂರ್ಯ ನೀನು? ಅಷ್ಟು ಸುಲಭವಾಗಿ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ಇದನ್ನೇ ನಾನು ಬೇಡ ಅಂತ ಹೇಳ್ತಾ ಇರೋದು ನಿನಗೆ. ಓ, ಅಂದರೆ ಇಷ್ಟು ಬೇಗ ನೀನು ಮದುವೆಗೆ ಒಪ್ಕೊಂಡಿದ್ದು ಅಲ್ದೇನೆ ನಾನು ದೂರ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದೆಯಾ? ನೋಡು ನಂದಿನಿ, ಇದರಲ್ಲಿ ದೂರ ಮಾಡೋ ಅಂಥದ್ದೇನಿದೆ? ಮೊದಲಿಂದ ನೀನು ನಿನ್ನ ಗಂಡ ಜೊತೆ ಹೇಗಿದ್ದೋ ಈಗಲೂ ಹಾಗೇ ಇರು. ನಾನು ಹೇಳ್ತಾ ಇದ್ದೀನಿ ಕೇಳು ಸೂರ್ಯ, ಇಷ್ಟು ದಿನ ಇದ್ದಿದ್ದೇ ಬೇರೆ, ಇನ್ನು ಮುಂದೆ ಇರೋದೇ ಬೇರೆ. ಇನ್ನು ಮುಂದೆ ನನ್ನ ಜೊತೆ ನೀನು ಖುಷಿಯಾಗಿ ಇರಬೇಕು. ಅದೇಗೆ ಸಾಧ್ಯ ನಂದಿನಿ? ಸುಮ್ಮನೆ ಹುಚ್ಚುಚ್ಚಾಗೇನೋ ಮಾತಾಡಬೇಡ. ಏನು ಗೊತ್ತಾ ಸೂರ್ಯ, ನಿಜವಾಗ್ಲೂ ನಾನು ನಿಜ ಹೇಳ ನಿನಗೆ. ನೀನೇನು ಹೇಳಬೇಕಾಗಿಲ್ಲ ನನಗೆ. ನೀನು ಹೇಳಬೇಡ ಅಂದರೂ ನಾನು ಹೇಳೇ ಹೇಳ್ತೀನಿ. ಏನು ಗೊತ್ತಾ ಸೂರ್ಯ, ನಿನಗಿಂತ ಖುಷಿ ಈ ಪ್ರಪಂಚದಲ್ಲಿ ನನಗೇನಿದೆ ಹೇಳು? ನೀನು ನನ್ನ ಜೊತೆನಾದರೂ ಖುಷಿಯಾಗಿರು. ನಾಳೆ ನೀನು ಮದುವೆ ಆಗ್ತಾ ಇದೆಯಲ್ಲ ಹುಡುಗಿ, ಅವಳ ಜೊತೆನಾದರೂ ಖುಷಿಯಾಗಿರು. ಆದರೆ ನೀನು ನನ್ನನ್ನಂತೂ ಮರೆಯೋ ಹಾಗೆ ಇಲ್ಲ, ಬಿಡೋ ಹಾಗೂ ಇಲ್ಲ. ನಂದಿನಿ ಪ್ಲೀಸ್ ಬಿಡು ನಂದಿನಿ. ಬಿಡೋದಿಕ್ಕ ನೀನೇನು ಹಿಡ್ಕೊಂಡಿರೋದು? ನಾನು ಬಿಡೋದಿಲ್ಲ. ನಂದಿನಿ ಪ್ಲೀಸ್ ಅರ್ಥ ಮಾಡ್ಕೋ, ನನಗೆ ಕೆಟ್ಟ ಕೋಪ ಬರ್ಸ್ತಾ ಇದೆಯಾ, ಬಿಡು ಒಂದೇ ಅಷ್ಟೇ. ಪ್ಲೀಸ್ ಸೂರ್ಯ, ಫಸ್ಟ್ ನಾನು ಹೇಳೋದನ್ನ ಕೇಳು, ಆಮೇಲೆ ಬಿಡ್ತೀನಿ. ನೋಡು, ಏನೇ ಇದ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ಬೋದಲ್ವಾ? ನಾನು ಹೀಗೆ ಮಾತಾಡಿದ್ರೇನೆ ಸಮಾಧಾನ. ಪ್ಲೀಸ್ ನಂದಿನಿ, ನನಗೆ ತುಂಬ ಇರಿಟೇಟ್ ಆಗ್ತಾ ಇದೆ. ಅದು ಹೇಗೆ ಇರಿಟೇಟ್ ಆಗಿಬಿಡುತ್ತೆ ಸೂರ್ಯ? ನಿನ್ನ ಮನಸ್ಸು ತುಂಬ ನಾನೇ ಇರಬೇಕಾದ್ರೆ ಹೇಗೆ ನಿನಗೆ ಇರಿಟೇಟ್ ಆಗುತ್ತೆ? ಏನು ಗೊತ್ತಾ ಸೂರ್ಯ, ಇವತ್ತು ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಪ್ಲೀಸ್ ನಂದಿನಿ. ನೀನು ಏನೇ ಹೇಳಿದ್ರು, ಎಷ್ಟೇ ಕೂಗಾಡಿದ್ರು ನಾನು ಬಿಡಲ್ಲ, ಸರಿನಾ?
ಫಸ್ಟ್ ನಾನು ಹೇಳೋದನ್ನ ಕೇಳು. ನೀನು ಏನು ಹೇಳಿದೆ? ಇನ್ನು ಮುಂದೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಿದೆ ಅಲ್ವಾ? ಅದು ಹೇಗಾಗ್ಬಿಡುತ್ತೆ ಸೂರ್ಯ? ನನ್ನ ಮನಸ್ಸು ತುಂಬ ನೀನೇ ಇರಬೇಕಾದ್ರೆ ನಾನು ಹೇಗೆ ನನ್ನ ಪಾಡಿಗೆ ನಾನು ಇರಲಿ? ಆದರೆ ಸೂರ್ಯ, ಈಗೊಂದು ಸತ್ಯ ಹೇಳ್ತೀನಿ ಕೇಳು. ನೋಡು, ನನ್ನಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಾನು ನೀನು ಮೋಸ ಮಾಡಿದೆ ನಿಜ, ನಾನು ಒಪ್ಕೊತೀನಿ. ಆದರೆ ಮತ್ತೆ ನೀನು ನನಗೆ ಸಿಕ್ಕಿದ್ದು ನನಗೆ ಲಕ್ಕಿನೇ. ಈಗ ನೀನನ್ನು ನಾನು ಬಿಟ್ಕೊಡೋಕ್ಕೆ ತಯಾರಿಲ್ಲ ಸೂರ್ಯ. ನಾನು ಯಾರನ್ನೋ ಮದುವೆ ಆದೆ ಅಂತ ನೀನು ಯಾರನ್ನ ಮದುವೆ ಮಾಡ್ಕೊಂಡ್ರೆ ನನಗೇನು ಬೇಜಾರಿಲ್ಲ ಸೂರ್ಯ. ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿನಾದರೂ ಮದುವೆ ಆಗು, ಅಥವಾ ನೀನು ಇನ್ಯಾರನ್ನಾದರೂ ಮದುವೆ ಆಗು. ಬಟ್ ನೀನು ಮಾತ್ರ ಯಾವಾಗಲೂ ನನ್ನ ಜೊತೆ ಹೀಗೆ ಖುಷಿಯಾಗಿರಬೇಕು. ಇವಾಗಲೇ ಅಲ್ಲ, ಸಾಯೋವರೆಗೂ ಅಷ್ಟೇ. ನಂದಿನಿ, ಏನೇ ಮಾತಾಡೋದಿದ್ರು ದೂರ ನಿಂತ್ಕೊಂಡು ಮಾತಾಡು. ನಂಗೆ ತುಂಬ ಇರಿಟೇಟ್ ಆಗ್ತಾ ಇದೆ. ಭಯ ಪಡ್ಬೇಡ ಸೂರ್ಯ, ನಾನು ತಾನೇ. ನೋಡು ನಂದಿನಿ, ನೀನು ಅಂದ್ಕೊಂಡಿರೋ ಥರ ನಾನು ಯಾವತ್ತೂ ಇರೋಕ್ಕಾಗಲ್ಲ. ಆ ಥರ ಕನಸು ಕಾಣಬೇಡ ನೀನು. ನೀನು ಅಷ್ಟೇ ಸೂರ್ಯ, ನಿನ್ನಿಂದ ದೂರ ಇರ್ತೀನಿ ಅಂತ ಯಾವತ್ತೂ ನೀನು ಕೂಡ ಕನಸು ಕಾಣಬೇಡ. ನಾನು ಯಾವತ್ತಿದ್ರೂ ನಿನ್ನೊಳಗೆ ಇರ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ಅರ್ಥ ಆಗ್ತಾ ಇಲ್ಲ ಅಂದರೆ ಇನ್ನು ಹೇಗೆ ಹೇಳಬೇಕು ನಿನಗೆ? ಹೇಗೂ ಹೇಳ್ಬೇಡ. ನೋಡು ಸೂರ್ಯ, ಈಗ ಬರೋದು ಬಂದಿದ್ಯಾ, ಖುಷಿಯಾಗಿರು ನನ್ನ ಜೊತೆ. ಸುಮ್ಮನೆ ಈ ರೀತಿ ಕೋಪ ಮಾಡ್ಕೋಬೇಡ. ನೋಡು ನಂದಿನಿ, ಪ್ಲೀಸ್, ಮನೆಗೆ ಇವಾಗ ರಿಲೇಷನ್ ಬರ್ತಿದ್ದಾರೆ. ನಾನು ಅರ್ಜೆಂಟಾಗಿ ಹೋಗಬೇಕು. ನಾನು ನನ್ನ ತಂಗಿ ಹತ್ರ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ. ನನಗೋಸ್ಕರ ತಾನೇ ಸುಳ್ಳು ಹೇಳಿದ್ಯಾ? ಥ್ಯಾಂಕ್ಸ್. ನೋಡು ನಂದಿನಿ, ನಾನು ನಿನ್ನ ಜೊತೆ ಬರೋದು ಇದೇ ಕೊನೆ ದಿನ ಆಗಿರುತ್ತೆ. ಹಾಗಂತ ನೀನು ತಿಳ್ಕೊಂಡಿರ್ಬೋದು, ಬಟ್ ನಾನಲ್ಲ. ನೀನೇನಾದರೂ ನನಗೆ ಇವಾಗೆಲ್ಲ ಹೇಳ್ದಲ್ಲ, ಆ ಥರ ಮಾಡಿದ್ಯಾ ಅಂದರೆ ಖಂಡಿತ ನಾನು ನಿನ್ನ ಮನೆ ಹತ್ರನೇ ಬರ್ತೀನಿ. ನಂದಿನಿ ಪ್ಲೀಸ್, ಮೊದಲು ನಾನು ಬಿಡು, ಹೇಳ್ತೀನಿ. ಸಾಧ್ಯನೇ ಇಲ್ಲ ಸೂರ್ಯ, ಹೇಳು. ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ತಾನೇ? ಈಗ ನಾನು ಬಂದಿದ್ದೆ ತಪ್ಪು ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಲ್ವಾ ನೀನು ನನಗೆ? ಇಲ್ಲ ಸೂರ್ಯ, ನೀನು ನನಗೋಸ್ಕರನೇ ಬಂದಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಛೇ, ಏನಕ್ಕೆ ಅರ್ಥ ಮಾಡ್ಕೊತಾ ಇಲ್ಲ ನೀನು ನನ್ನನ್ನು? ಹೇಳು ಸೂರ್ಯ, ನೀನು ನನ್ನ ಜೊತೆ ಮಾತಾಡಬೇಕು, ನನ್ನ ಜೊತೆ ಖುಷಿಯಾಗಿರ್ಬೇಕು ಅಂತ ತಾನೇ ಬಂದಿದ್ಯಾ? ನನಗೋಸ್ಕರ ತಾನೇ ಬಂದಿದ್ಯಾ ನೀನು? ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ನಂದಿನಿ. ಇರೋ ವಿಷಯನ ನಿನ್ನ ಹತ್ರ ಹೇಳಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದಿರೋದು. ನೀನೀಗ ಬಿಡು ನನ್ನನ್ನು. ಏನು ಗೊತ್ತಾ ಸೂರ್ಯ, ನೀನು ಬರೋದಕ್ಕೂ ಮುಂಚೆನೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಇವತ್ತು ನಾನು ಕೋಪ ಮಾಡ್ಕೊಳ್ಳಲ್ಲ, ನಾನು ಅಳಲ್ಲ, ನಿನಗೂ ಕೂಡ ಕೋಪ ಬರ್ಸಲ್ಲ ಅಂತ. ನೀನು ನಾನು ಖುಷಿಯಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಬಂದಾಗಿಂದ ನನ್ನ ಮೇಲೆ ರೇಗಾಡ್ತಾ ಇದೆಯಾ. ಛೇ, ಬಿಡು ನಂದಿನಿ.